ಸುಮಧುರವಾಗಿ ಮಾಡಿದಂತ ಶ್ರೀ ಉದಯ ಕುಮಾರ್ ಅಯ್ಯಪ್ಪ ಕುರಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತನ್ನೆಲ್ಲರ ಪ್ರೀತಿಯಿಂದ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೀ ಚೇತನ್ ಹನುಮಂತ್ ಪೂಜಾರ್ ಶಿಕ್ಷಕರು. ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಬಸವೇಶ್ವರ ನಾಟ್ಯ ಸಂಘ ಸಾಲಾಪುರ್ ಇವರು ಅಭಿನಯಿಸುವಂತಹ ಸುಂದರ ಕಲಾಕುಸುಮ ಸತಿ ಸಾತ್ವಿ ಶಿರೋಮಣಿ ಅರ್ಥಾತ್ ಮದವೀರಿದ ಮದಾಂಧರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಇದೇ ನಮ್ಮೂರಿನ ಮೊಹಮ್ಮದ್ ಭಗಾನ್ ಅವರು ರಚಿಸಿದ ಮೊದಲ ಕೃತಿಯಾಗಿರ್ತದೆ. ಇಂಥ ಒಂದು ಕೃತಿಯನ್ನ ನಮ್ಮದೇ ಗ್ರಾಮದಲ್ಲಿ ಅದನ್ನು ಅಭಿನಯಿಸೋಣ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಸೇರಿಕೊಂಡು ಅಭಿನಯಿಸಿದಂತ ಈ ಸತಿ ಸಾಧ್ವಿ ಶಿರೋಮಣಿ ನಾಟಕದ ಉದ್ಘಾಟನೆಯ ಕಾರ್ಯಕ್ರಮ. ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮ ನಮ್ಮ ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಅಶೋಕಣ್ಣ ಪಟ್ಟಣ್, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಇವರು ಉದ್ಘಾಟನೆಗೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಸೋಮಶೇಖರ್ ಶಿವಲಿಂಗಪ್ಪ ಹಂಪಣ್ಣವರ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸದಸ್ಯರಾದಂತಹ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ತುಂಬುರುವೆಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಬಸವರಾಜ್ ಬೆಳವಲ್ದವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಬಸಪ್ಪ ಸೋಮಪ್ಪ ಹಂಬಿಹೊಳಿ, ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು, ಇವರನ್ನು ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಹೇಶ್ ಕರುಣೆ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಅದೇ ರೀತಿಯಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರ ಸ್ಥಾನವನ್ನ ಅಲಂಕರಿಸಿದಂತ ಶ್ರೀಯುತ ಪುಂಡಪ್ಪಣ್ಣ ದೇವರೆಡ್ಡಿ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇವರನ್ನು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇವರಿಗೆ ಹಿಂಸಿ ಹಡಪದವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಲು ಆಗಮಿಸಿದಂತಹ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರಟ್ಟಿ, ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರಾಮದುರ್ಗ ಹಾಗೂ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಕರ್ನಾಟಕ, ಶ್ರೀಮತಿಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಮತಿಯವರಿಗೆ ಶ್ರೀಮತಿ ಸರೋಜಿ ಈರಪ್ಪ ರಜಾಳ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಲಿಂಗಯ್ಯ ಮಾತನಾಡು, ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಲು ಆಗಮಿಸಿದ್ದ ಇನ್ನೋರ್ವರಾದಂತ ಶ್ರೀಮತಿ ಪ್ರತಿಭಾ ಮಹಾಂತೇಶ್ ಮುಷ್ಟಿಗೇರಿ, ಪ್ರಾಥಮಿಕ ಕೃಷಿ ಪತ್ತಿನ ಸದಸ್ಯರು, ಶ್ರೀಮತಿಯವರಿಗೆ ಸರೋಜಿನಿ ಈರಪ್ಪ ರಾಜನಾಳ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಂಗಿ ನದಿ ತಂಗಿ ಗುರುಮೂರ್ತಿ, ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಸರೋಜಿನಿ ಈರಪ್ಪ ರಾಜಾಳ್ ಅವರು, ಶ್ರೀಮತಿ ಪ್ರತಿಭಾ ಮುಷ್ಟಿಗೇರಿ ಅವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನ ನೆರವೇರಿಸಲು ಆಗಮಿಸಿದಂತ ಶ್ರೀ ಮಲ್ಲಪ್ಪ ಸಿ ಮಜ್ಗಿ ಪ್ರಗತಿಪರ ರೈತರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಪ್ರವೀಣ್ ಕಾಮನ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪುಷ್ಪಾರ್ಚನೆ ಮಾಡಲು ಆಗಮಿಸಿದಂತಹ ಶ್ರೀಯುತ ವೆಂಕಪ್ಪ ಬಸಪ್ಪ ಅವರಾದಿ ಮಾಲಕರು ಶ್ರೀರಾಮ್ ಎಲೆಕ್ಟ್ರಿಕಲ್ ಹಾಗೂ ಮೊಬೈಲ್ ಸೆಂಟರ್ ಲೋಕಪ್ಪ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪಡೆಯಪ್ಪ ಕಾಡುಕಪ್ಪ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನ ಅಲಂಕರಿಸಿದಂತ ಶ್ರೀಯುತ ಸಿದ್ದಪ್ಪ ಬಾ ಮುಷ್ಟಿಗೇರಿ ನಿವೃತ್ತ ಶಿಕ್ಷಕರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಈರಪ್ಪ ರಾಸನವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಲವಾದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಗಿರೀಶ್ ಹಂಪಿಯೋಳಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಸಾಲಾಪುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜು ಬೆಡ್ಸರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಬಲವೃದ್ಧರಿಗೆ ಆಗಮಿಸಿದಂತಹ ಶ್ರೀಯುತ ಅನಿಲ್ ಭೀಮಪ್ಪ ಚಾಕ್ಲಪಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪ್ರವೀಣ್ ಕಾಮನ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಆಗಮಿಸಿದಂತಹ ಶ್ರೀಯುತ ವೆಂಕಪ್ಪ ಹನುಮಂತ ಕೆರೆಂಚರಟ್ಟಿ ಪ್ರಗತಿಪರ ರೈತರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾನೆ. ಶ್ರೀಯುತರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪರ ಆರಿಸುವ ಕಾರ್ಯಕ್ರಮ ನಿರ್ವಹಿಸಲು ಆಗಮಿಸಿದಂತ ಸಿದ್ದು ನಿಂಗಪ್ಪ ಹಂಪಿಹೊಳಿ ಯುವಧುರಿನರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜು ಎಡ್ಸೂರ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಿಂಚಿನ ಸಿಂಚಲನ ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದಂತಹ ಶ್ರೀಯುತ ಬಸವರಾಜ್ ರುದ್ರಪ್ಪ ಗಾಂಗೇರ್ ಪ್ರಗತಿಪರ ರೈತರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಉಮೇಶ್ ಬೆಟ್ಟಿನವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತೇನೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಿಂಚಿನ ಸಂಚಲನ ಕಾರ್ಯಕ್ರಮ ನಡೆಸಲು ಆಗಮಿಸಿದಂತಹ ಇನ್ನೋರ್ವರಾದಂತಹ ಶ್ರೀಯುತ ವೆಂಕಟಗೌಡ ಕೃಷ್ಣಗೌಡ ಪಾಟೀಲ್ ಪ್ರಗತಿಪರ ರೈತರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜು ಕೆರಡೂರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು
ಸಸಿಗೆ ನೀರುಣಿಸುವ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲು ಆಗಮಿಸಿದಂತ ಶ್ರೀಯುತ ಶಿವಾನಂದ ವೆಂಕಪ್ಪ ಲಗಡಿ ಯುವ ಧುರೀಣರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಹೇಶ್ ಕರುಡಿ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೊಡಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ನಮ್ಮೂರಿನವರಾದಂತ ಮೊಹಮ್ಮದ್ ಬಾಖಾನ್ ಅವರು ರಚನೆ ಮಾಡಿದಂತ ಈ ಒಂದು ನಾಟಕ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿದಂತ ಶ್ರೀಯುತ ಶಂಕರಯ್ಯ ಸ್ವಾಮಿಗಳು ಹಿರೇಮಠ್, ಬಾಗಲಕೋಟೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಿರಿಯ ಕಲಾವಿದರು ಸಾಕಿನ್ ಹೆಬ್ಬಾಳ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತ ಅವರಿಗೆ ವಿಠಲ್ ಗಾನಗೇರ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಲ್ಲೇಶ್ ದೇಸಾಯಿ ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಶ್ರೀಯುತರಿಗೆ ರಮೇಶ್ ಹಡಪದವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ಬೇಕಾಗಿ ವಿನಂತಿಸಿಕೊಳ್ತಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಬಸಪ್ಪ ಕಟಗುರ್ಕಿ ಪ್ರಾಥಮಿಕ ಕೃಷಿ ಪತ್ತಿನ ಸದಸ್ಯರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಮಲ್ಲಿಕಾರ್ಜುನ್ ಕಾಡಕಪ್ಪ ಅವರು ಮಾಲಾರ್ಪಣೆ ಮಾಡಿ ಮಲ್ಲಿಕಾರ್ಜುನ್ ಅಪ್ಪನವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಚಿಂತೆ ಮಾಡುತ್ತೀರಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಸ್ಕೀರ್ ಮುಲ್ಲಾ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ ಕೊಳ್ಳಾರ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಯುವ ಕಲಾವಿದರು ಆದಂತಹ ಶ್ರೀಯುತ ವೀರಭದ್ರ ಕಿಲ್ಲೆದಾರ ಸಾಕಿನ್ ಜಿಲ್ಲಾ ಹೊಸಕೋಟೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಭೀಮ್ಸಿ ಹಡಪದವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಸಾಕಾರ ಮಾಡಿಕೊಂಡು ಸಾಕಾರ ಮಾಡಿಕೊಂಡು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರತಕ್ಕಂಥ ಶ್ರೀಯುತ ಅಶೋಕ್ ಗಾಂಧಿ ಪ್ರಾಥಮಿಕ ಶಾಲಾ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀಯುತರಿಗೆ ಮುತ್ತು ಪೂಜಾರಿ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ತಾರೆ. ಕಳ್ಳತನ ಮಾಡಬಾರದು ಮನವೇ, ನೀ ಕಳ್ಳತನ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಕ್ಕಂಥ ಧರ್ಮಪ್ಪ ಸವದತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಉಪಾಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಉದಯ್ ಕುರಿ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕ ಯಶಸ್ವಿಗೊಳಿಸಲು ಕಾರಣಕರ್ತರಾದಂತಹ ಈ ನಾಟಕದ ಮಾಲಕರಿಗೆ, ಸಂಘದೊಡೆಯರಿಗೆ, ಕಲಾ ಪ್ರೋತ್ಸಾಹಕರಿಗೆ, ಮ್ಯಾನೇಜರ್ಗಳಿಗೆ ಹಾಗೂ ಈ ಒಂದು ನಾಟಕದ ಎಲ್ಲ ಸಂಘಟಕರಿಗೂ ಕೂಡ ಮತ್ತೊಮ್ಮೆ ಮುಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರೆಲ್ಲರಿಗೂ ನಾನೇ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಾಟಕ ಅತ್ಯದ್ಭುತವಾಗಿ ಮೂಡಿಬರಲು ಕಾರಣಕರ್ತರಾದಂತಹ ಸಂಗೀತ ಬಳಗ
ನಾಟಕ ಕಂಪನಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಹಿರಯ್ಯ ಮಠಪತಿ ಅವರು ಮಲಾರ್ಪಣೆ ಮಾಡಿ ಅವರನ್ನ ಸ್ವಾಗತ ಕೊಡಬೇಕು. ಸಂಗೀತ ಭಾಗದವರು ದಯವಿಟ್ಟು ಸ್ವೀಕರಿಸಬೇಕು. ಸುಖವನ್ನೇ ನೀಡೆಂದು ಎಂದು ಕೇಳ ರಾಘವೇಂದ್ರ, ಸುಖವನ್ನೇ ನೀಡೆಂದು. ಹಾಗೆ ಈ ನಾಟಕವನ್ನ ವೀಕ್ಷಣೆ ಮಾಡಿ ಬಂದಂತ ಸಲಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸಕಲ ಎಲ್ಲ ಕಲಾಪ್ರೇಮಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸುತ್ತೇನೆ. ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ ಚೇತನ್ ಪೂಜಾರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಅಂಪಣ್ಣವರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಾಲಾಪುರ ಸದಸ್ಯರಾದಂತ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಮಹೋದಯರ ಸಹಯೋಗದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸಲು ಆಗಮಿಸಿದಂತ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರೆಡ್ಡಿ, ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಕರ್ನಾಟಕ ಮತ್ತು ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು, ಹಾಗೂ ಶ್ರೀಮತಿ ಪ್ರತಿಭಾ ಮಾಂತೇಶ್ ಮುಷ್ಟಿಗೇರಿ, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಾಲಾಪುರ ಸದಸ್ಯರು, ಇವರ ಸಹಯೋಗದಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಂತ ಅವರಿಗೆ ಅತಿಥಿ ಮಹೋದಯರು ಸಾಥ್ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಗಿರೀಶ್ ಚನ್ನಬಸಪ್ಪ ಅಂಕಿಹೊಳಿ, ಅಧ್ಯಕ್ಷರು, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಾಲಾಪುರ, ಹಾಗೂ ಶ್ರೀ ಅನಿಲ್ ಭೀಮಪ್ಪ ಚಕ್ಲಬಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಸಾಲಾಪುರ, ಇವರ ಸಹಯೋಗದಲ್ಲಿ ಬಲೂನ್ ಉದ್ಘಾಟನೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಪ್ರಗತಿಪರ ರೈತರು ಸಾಲಾಪುರ ಹಾಗೂ ಶ್ರೀ ಸಿದ್ದು ನಿಂಗಪ್ಪ ಹಂಪಿಹೊಳಿ ಪ್ರಗತಿಪರ ರೈತರು ಸಾಲಾಪುರ್ ಇವರ ಸಹಯೋಗದಲ್ಲಿ ಬಲೂನ ಪಾರಿವಾಳ ಹಾರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ ಬಸವರಾಜ್ ಗಾಣಗೇರ್ ಅವರು ಪಾರಿವಾಳ ಹಾರಿಸುವ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ಕೇಳಿಕೊಳ್ತೀವಿ. ಹಾರುತ್ತಿರುವ ಹಕ್ಕಿಗಳೇ, ಹಾರುತ್ತಿರುವ ಮೋಡಗಳೇ, ಯಾರ ಭಯವೋ ನಿಮಗಿಲ್ಲ, ಯಾರ ಅಂಜಿಕೆ ನಿಮಗಿಲ್ಲ. ಪಾರಿವಾಳ ಹಾರಿಸುವ ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ ವೆಂಕಪ್ಪ ಹನುಮಂತ ಚಂದ್ರಡ್ಡಿ ಮತ್ತು ಸಿದ್ದು ನಿಂಗಪ್ಪ ಧನ್ಯವಾದಗಳು. ಅದೇ ರೀತಿಯಾಗಿ ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ಮಲ್ಲಪ್ಪ ಸಿದ್ದಪ್ಪ ಮಜ್ಗಿ ಪ್ರಗತಿಪರ ರೈತರು ಸಾಲಾಪುರ್ ಹಾಗೂ ಶ್ರೀ ವೆಂಕಪ್ಪ ಬಸಪ್ಪ ಅವರಾದಿ ಪ್ರಗತಿಪರ ರೈತರು ಸಾಲಾಪುರ ಇವರು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ತೇನೆ. ಹಾಡುವ ನುಡಿಗೆ ಕನ್ನಡ ನುಡಿ, ನುಡಿ ನಾವಿರುವ ಕಾಲವ ಸಂಜುವ ನುಡಿ, ಅಂದದ ನುಡಿ, ಸುಂದರ ನುಡಿ, ಅಂದದ ನುಡಿ, ಕನ್ನಡ ನುಡಿ. ಪುಷ್ಪಾರ್ಚನೆ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮಾನ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸಸಿಗೆ ನೀರುಣಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ಶಿವಾನಂದ ವೆಂಕಪ್ಪ ಲಗಳಿ ಯುವ ಧುರೀಣರು ಸಾಲಾಪುರ್, ಶ್ರೀ ಜಗದೀಶ್ ಬಸಲಿಂಗಪ್ಪ ದೇವರಡಿ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಶಿವಾನಂದ ವೆಂಕಪ್ಪ ಲಗಳಿಯವರು ಸಸಿಗೆ ನೀರುಣಿಸುವ ಕಾರ್ಯಕ್ರಮ ನಡೆಸಿಕೊಡಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದಯರು ಸಾಥ್ ಕೊಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಹಸುರಿನ ಬನಸಿರಿಗೆ ಸರಸ್ವತಿ ಹರಿಯುವ ನದಿಯಲ್ಲಿ ಈಜಾಡಿ ಸಸಿಗೆ ನೀರುಣಿಸುವ ಕಾರ್ಯಕ್ರಮ ನಡೆಸಿದ ಶ್ರೀ ಶಿವಾನಂದ ವೆಂಕಪ್ಪ ಲಗಳಿಯವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪಣ್ಣವರಲ್ಲಿ ಕೇಳಿಕೊಳ್ತೇನೆ. ಇವತ್ತಿನ ದಿವಸ ನಮ್ಮ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ಬಸವೇಶ್ವರ ಹಾಗೂ ಮಹಾದೇಶ್ವರ ಹಾಗೂ ನಮ್ಮ ಗ್ರಾಮದ ಗ್ರಾಮ ದೇವಿಯ ಅವರಿಗೆ ನಮಸ್ಕರಿಸಿ ಈ ನಮ್ಮ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಬಸವೇಶ್ವರ ಯುವಕ ಮಂಡಳದವರು ಸತಿ ಸಾಧ್ವಿ ಶಿರೋಮಣಿ ಎಂಬ ನಾಟಕವನ್ನು ಅಭಿನಯಿಸಿದ್ದಾರೆ. ಆ ನಾಟಕದ ಕಾರ್ಯಕ್ರಮದ ಅಧ್ಯಕ್ಷರಾದ ಬಸವರಾಜ ಹಂಪಿಹೊಳಿ, ಗೌರವ ಅಧ್ಯಕ್ಷರಾದಂಥ ಗುಂಡಪ್ಪನ ದೇವರೆಡ್ಡಿ ಅವರೇ ಹಾಗೂ ನಮ್ಮ ಜ್ಯೋತಿ ಬೇಯಿಸಿದಂಥ ಶ್ರೀಮತಿ ಮಂಜುನಾಥ್ ದೇವರೆಡ್ಡಿ ಅವರೇ ಹಾಗೂ ಶ್ರೀಮತಿ ಪ್ರತಿಭಾ ಮುಷ್ಟಿಗೇರಿ ಅವರೇ ಹಾಗೂ ಸರೋಜಿನಿ ರಾಜನಾಳ್ ಅವರೇ ಹಾಗೂ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಗಿರೀಶ್ ಚನ್ನಪ್ಪ ಹಂಪಿಹೊಳಿ, ಚನ್ನಬಸಪ್ಪ ಹಂಪಿಹೊಳಿ ಅವರೇ ಹಾಗೂ ನಮ್ಮ
ಯುವ ಧುರೀಣರಾದ ಶಿವಾನಂದ ಲಗಳಿಯವರೇ, ಅದಕ್ಕೆ ಮಲ್ಲಪ್ಪ ಮತ್ತಿಗೆಯವರೇ, ಹಾಗೂ ಇನ್ನು ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಗ್ರಾಮದ ನಿವೃತ್ತ ಶಿಕ್ಷಕರಾದಂಥ ಸಿದ್ದಪ್ಪ ಮುಷ್ಟಿಗೇರಿ ಗುರುಗಳು, ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಈ ನಾಟಕವನ್ನು ನೋಡಲು ಬಂದಂಥ ತಮಗೆಲ್ಲರಿಗೂ ನಮಸ್ಕರಿಸಿ, ಈ ನಾಟಕ ಸತಿ ಸಾಧ್ವಿ ಶಿರೋಮಣಿ ಎಂಬ ನಾಟಕವನ್ನು ಅಭಿನಯಿಸಿದ್ದಾರೆ. ಆದರೆ ಈ ನಾಟಕವನ್ನು ನಮ್ಮೂರನವರ ಬರೆದು ಮತ್ತು ನಮ್ಮಲ್ಲೇ ಹುಡುಗರು ಕಲಿತು ಮಾಡ್ಯಾರ. ಆದ್ರೆ ನಾಟಕಗಳು ಬಂದವರು ಯಾರಪ್ಪ ಅಂತಂದ್ರೆ ನಮ್ಮ ಅಮೀನ್ ಸಾಬ್ ಬಾವಾಣ್ ಹಾಗೂ ಅವರ ತಾಯಿಯವರಂತ ಸೈದಮ್ಮ ಬಾವಾಣ್, ಇವರ ಹಿರಿಯ ಸುಪುತ್ರನಾದ ಮೊಹಮ್ಮದ್ ಸಾಬ್ ಬಾವಾಣ್ ಅವರು ಈ ನಾಟಕವನ್ನು ಬರೆದಿದ್ದಾರೆ. ಮತ್ತು ನಾಟಕ ಬರೆಯೋದ್ರೆ ಅಷ್ಟು ಸರಳ ಕೆಲಸ ಅಲ್ಲ. ಯಾಕಂದ್ರೆ ಎಲ್ಲ ಸಮಾಜದ ಒಡನಾಟ, ಎಲ್ಲ ಜಾತಿ ವರ್ಗದವರು ಕೂಡ ಒಂದು ಸಂಬಂಧ, ಒಂದು ಬಾಂಧವ್ಯ ಬೆಳೆದಾಗ ಒಂದು ನಾಟಕವನ್ನು ಬರೆಯಕ್ಕೆ ಕೊಡ್ತಿರ್ತೈತಿ. ಅಲ್ಲಿ ಭಾಷೆ, ಸಾಹಿತ್ಯ ಎಲ್ಲ ಬೇಕಾದಕ್ಕ ಸಂಭಾಷಣೆ ಅದು. ಅದಕ್ಕೆ ಅವ್ರು ಏನೋ ಒಂದು ನಮ್ಮೂರಿಗೆ ಒಂದು ನಾಟಕ ಬರಿಬೇಕು ಅಂತ ಬರೋರ, ಅದು ಯಶಸ್ವಿಯಾಗಿ ಅವರಿಗೆ ಮತ್ತೆ ಮುಂದೆ ಏನಂತ ಇಂಥ ನಾಟಕ ಬರೆಯಕ್ಕೆ ಒಂದು ಅವಕಾಶ ಆಗಲಿ ಅಂತೇಳಿ ನಾನು ಆ ಬಸವೇಶ್ವರಲ್ಲಿ ಕೇಳಿಕೊಳ್ತೇನೆ. ಅವರು ಬಹಳ ಒಳ್ಳೆಯ ಒಂದು ಮುಕ್ತ ಸ್ವಭಾವದ ವ್ಯಕ್ತಿ ಮತ್ತು ಅವರ ಮಂಡನು ಅದೇ ರೀತಿ ಇದೆ. ಮತ್ತೆ ಇನ್ನು ನಾಟಕಗಳನ್ನ ಹೇಳ್ಬೇಕಾದಪ್ಪ ಏನಂತಂದ್ರೆ, ಇವತ್ತಿನ ದಿವಸ ನಾಟಕ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕಥಾನಾಯಕ, ಖಳನಾಯಕ ಎಲ್ಲ ಇರ್ತಾರೆ. ನೀವು ಸಾಹಿತ್ಯರವ್ರು ಏನ್ ಮಾಡ್ತೀರಿ, ನೀವು ಎಲ್ಲ ಮಾಸ್ತರ್ಗಳು ಅಲ್ಲಿ ಹಾಸ್ಯ ಪಾತ್ರನವ್ರನ್ನ ಇದು ಮಾಡ್ತೀರಿ. ಹಾಸ್ಯ ಪಾತ್ರ ಅಂದ್ರೆ ಏನಪ್ಪಾ, ಅದೇನೋ ಅಂತಾರಲ್ಲ, ಉಡದಾಗ ಉಪ್ಪಿನಕಾಯಿ ಇದ್ದಾಗ. ಯಾಕೆ ಊಟಕ್ಕೆ ನಮ್ಗೆ ರುಚಿ ಹತ್ತಿಲ್ಲ ಅಂದ್ರೆ ಏನೋ ಉಪ್ಪಿನಕಾಯಿ ಹಚ್ಚು ಅಂತಂದ್ರೆ ಕೂಡ್ಸಿ ಅಂತಿರೋದು. ಹಂಗ ಹಾಸ್ಯ ಅಂದ್ರೆ ಏನು ಸ್ವಲ್ಪ ಇರ್ತೈತಿ. ನೀವೇನ್ ಮಾಡ್ತೀರಿ, ಪ್ರತಿಯೊಂದು ಮಾತಿಗೆ ಒಂದೊಂದು ಡ್ಯಾನ್ಸ್ ಮಾಡೋದು, ಹಾಡಾಡೋದು ಮಾಡ್ತೀರಿ. ಹಾಗೆ ಮಾಡಿದ್ರೆ ಏನಾಗೈತಪ್ಪ ಅಂತಂದ್ರೆ ಉಳಿದ ಪಾತ್ರಗಳು ಏನಂತ ಹಂಗ ಕುಲ್ಲಾವಲ್ ಕೊಡ್ತಾವೆ, ನಾಟಕ ಮುಗಿಯೋದಿಲ್ಲ. ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ್ರಿ. ಸಂದೇಶಕ್ಕಂತ ಒಂದು ಪ್ರೈಸ್ಗೆ ಒಂದು ಎರಡು ಹಿಂಗೆ ಹಾಕೊಂಡು ಬರ್ರಿ. ಯಾಕೆ ಉಳಿದವ್ರಿಗೂ ರೊಕ್ಕ ಕೊಟ್ಟಿರ್ತಾರೆ ನಾಟಕ ಮಾಡಕ್ಕೆ. ಅದಕ್ಕೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ನೀವು. ಇದಂದ್ರೆ ಏನಕ್ಕೆ ಕೊಡ್ಕೊಂಡು ಬರಾಗ ಈಗ ಹುಡುಗರು ಕುಣಿಬಹುದು. ಆದ್ರೆ ಇಲ್ಲಿ ಮಾಡಿದಂತ ಕಲಾವಿದರಿಗೆ ಅದು ಬಹಳ ಮನಸ್ಸಿನ ಪರಿಣಾಮ ಆಕೈತಿ. ನೀವು ಮಾಡ್ರಿ ಕಲಾವಿದರನ್ನ ಹೆಂಗ ಹಾಸ್ಪಾತ್ರನ ಮಾಸ್ತಾರ ಯಾವ ರೀತಿ ಬೆಳೆಸ್ಬೇಕಾಗಿಲ್ಲ ಆ ರೀತಿ ಬರೀ ಬಂದು ನಿಂದ್ರೆ ಅನ್ನೋರ್ಬೇಕು ಜನ. ಅದಕ್ಕೆ ಕಲೆ ಅಂದಾರ. ಬರೀ ನಾವು ನೀವು ಡ್ಯಾನ್ಸ್ ಮಾಡ್ತಿದ್ರೆ ಅದಾಗುದಿಲ್ಲ. ಹಿಂದೆ ನಮ್ಮಲ್ಲಿ ನಾಟಕ ಮಾಡಿದ್ರು ಆಸ್ಪಾತ್ರ ಯಾರಪ್ಪ ಅಂತಂದ್ರೆ ರುದ್ರಪ್ಪ ಬಟ್ಟಾಳ, ಬಸಪ್ಪ ಪಟ್ಟೇಳ ಹೆಂಗ್ ನಾಟಕ ಮಾಡಿದ್ರಪ್ಪ ಅಂತಂದ್ರೆ ಅವರು ರಾಜ್ಯ ಪ್ರಶಸ್ತಿನ ಪಡೆದ್ರ. ಅವರು ಸ್ಟೇಜ್ ಮೇಲೆ ಬಂದಿಂದ್ರೆ ಸಾಕ ಜನ ಏನಂತ ಕುಣಿದು ಪಡ್ತಿತ್ತು. ಅದಕ್ಕೆ ಅವಾಗನೇ ಎಂಟ್ಲ ಹಾಸ್ಪಾತ್ರ ಮಾಡೋರ ತಿದ್ದಿ ನೀವು ಒಂದು ರೂಪಕ್ಕೆ ತರಬೇಕು. ಮತ್ತು ಈ ಸತಿ ಸಾಧ್ವಿ ಶಿರೋಮಣಿ ಎಂಬ ನಾಟಕದ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಕುಟುಂಬದ ಐದು ಅದರೊಳಗೆ. ಒಂದು ಕುಟುಂಬದೊಳಗ ಸಹನ ಅನ್ನೋ ವ್ಯಕ್ತಿ ಬಹಳ ಸತಿ ಸಾಧ್ವಿ ಮನುಷ್ಯ ಇರ್ತಾಳ. ಆಗಿನ ಏನಿಲ್ಲ ಇವೇನ ಊರುಗಳ ಕಾಮಕರು ಒಂದು ದುಷ್ಟ ವ್ಯಕ್ತಿಗಳು ಏನ್ ಮಾಡ್ತಾರಲ್ಲ, ಅವ್ರ ಮನೆ ಮೇಲೆ ಒಂದು ಬಲಾತ್ಕಾರ ಮಾಡಿ ಆ ಮನೆ ಹೆಣ್ಣು ಮಗಳನ್ನ ಶೀಲಹರಣ ಮಾಡಿ ಆ ಮನೆ ದಬ್ಬಾಳಿಕೆ ಮಾಡ್ತಿರ್ತಾರ. ಅಂತದಕ್ಕ ಆವಾಗಿನಿಂದ ಆ ಸತಿ ಸಾಧ್ವಿ ಶಿರೋಮಣಿ ಅನ್ನೋ ವ್ಯಕ್ತಿ ಅದನ್ನೆಲ್ಲವನ್ನು ಸಹಿಸಿಕೊಂಡು ಬಂದ ಒಂದು ನಾಟಕ ಐತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಶಾಂತಿಯಿಂದ ಕುಳಿದುಕೊಂಡು ಈ ನಾಟಕವನ್ನು ಅಭಿನಯಿಸಿ ಮತ್ತು ಅವರಿಗೆ ಸಹಕಾರ ಕೊಟ್ಟು ಅಷ್ಟೋ ಇಷ್ಟೋ ಅಲ್ಲದೆ ಒಂದು ಧನ ಸಹಾಯ ಮಾಡಿ ಅಂತ ಹೇಳಿ ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಟಕದ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತ ಶ್ರೀ ಸೋಮಶೇಖರ್ ಶಿವಲಿಂಗಪ್ಪ ಹಂಪನವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಈ ನಾಟಕ ಕೃತಿ ಬಿಡುಗಡೆ ಶ್ರೀ ಶಂಕರಯ್ಯ ಸ್ವಾಮಿಗಳು ಹಿರೇಮಠ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಕಲಾವಿದರು ಹೆಬ್ಬಾಳ್ ಇವರ ಸಹಯೋಗದಲ್ಲಿ, ಅತಿಥಿ ಮಹೋದಯರ ಸಹಯೋಗದಲ್ಲಿ ನಾಟಕ ಪುಸ್ತಕ ಬಿಡುಗಡೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಕೃತಿ ಬಿಡುಗಡೆ ಮಾಡಿದಂತ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಜನ ಸಮುದಾಯದ ಜೊತೆ ಅವರ ಕಷ್ಟದ ಕಾಲದಲ್ಲಿ ಅವರ ಜೊತೆಯಾಗಿ ನಿಂತಿರುವ ಈ ದಿನ ಮಾಧ್ಯಮದ ಜೈ ಹಿಂದ್ ಜೈ ಕರ್ನಾಟಕ ಸಂಚಿಕೆ ಬಿಡುಗಡೆಯನ್ನು ಜಿಲ್ಲಾ ವರದಿಗಾರರಾದಂತ ಶ್ರೀ ಸುನಿಲ್ ಸೋಮಶೇಖರ್ ಹಂಪಣ್ಣವರ್ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕು. ಸುನಿಲ್ ಹಂಪಣ್ಣವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ.
ಜೈ ಕರ್ನಾಟಕ ಸಂಚಿಕೆ ಬಿಡುಗಡೆ ಮಾಡಿದಂತ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ಶ್ರೀ ಶಂಕರಯ್ಯ ಸ್ವಾಮಿಗಳು ಹಿರೇಮಠ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ವೇದಿಕೆ ಮುಂಭಾಗದಲ್ಲಿ ಒಂದು ಸನ್ಮಾನ ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಅತಿಥಿ ಮಹೋದಯರು ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ ಸ್ವೀಕರಿಸಿದ ಮತ್ತು ಸನ್ಮಾನ ಮಾಡಿದಂತ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ದೇವೇಂದ್ರ ಯೋಗೇರ್ ಹಿರಿಯ ಕಲಾವಿದರು ಅರಭಾವಿ ಇವರು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅತಿಥಿ ಮಹೋದಯರವರಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ವೀರಭದ್ರಪ್ಪ ಕಿಲ್ಲೆದಾರ್ ಯುವ ಕಲಾವಿದರು ಕಿಲ್ಲಾ ಹೊಸಕೋಟೆ ಅತಿಥಿ ಮಹೋದಯರು ವೇದಿಕೆ ಮುಂಭಾಗದಲ್ಲಿ ಬಂದು ಅತಿಥಿಗಳಿಂದ ಸನ್ಮಾನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮೊಹಮ್ಮದ್ ಸಾಬ್ ಅಮೀನ್ ಸಾಬ್ ಭಗವಾನ್ ಪುಸ್ತಕ ಆದಂತ ಮೊಹಮ್ಮದ್ ಸಾಬ್ ಅಮೀನ್ ಸಾಬ್ ಭಗವಾನ್ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರಿಗೆ ಅತಿಥಿ ಮಹೋದಯರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಟಕದ ರಚನಾಕಾರರಾದಂತ ಶ್ರೀ ಮೊಹಮ್ಮದ್ ಸಾಬ್ ಅಮೀನ್ ಸಾಬ್ ಭಗವಾನ್ ಸಾಕಿನ್ ಸಾಲಾಪುರ್ ಶಿಕ್ಷಕರು. ಅದೇ ರೀತಿಯಾಗಿ ಶ್ರೀ ಸತ್ಯಪ್ಪ ಬಡಾಯಿ ಸಾಕಿನ್ ಅರಬಾವಿ ಇವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಸನ್ಮಾನ ಸ್ವೀಕರಿಸಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ಗೋಪಾಲ್ ಬಾಳಪ್ಪ ಕಾಳಾಪುರ್ ಸಾಕಿನ್ ಅರಬಾವಿ ಮಠ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅದೇ ರೀತಿಯಾಗಿ ಶ್ರೀ ಕಲ್ಲಪ್ಪ ಹನುಮಂತ್ ಪೂಜೆ ರಂಗಭೂಮಿ ಕಲಾವಿದರು ಸಲಾಪುರ್ ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಕಲ್ಲಪ್ಪ ಹನುಮಂತ್ ಪೂಜೆ ರಂಗಭೂಮಿ ಕಲಾವಿದರು ಸಾಲಾಪುರ್. ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಚೇತನ್ ಹನುಮಂತ್ ಪೂಜೆ ಬಂದು ಸನ್ಮಾನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಗಂಗವ್ವ ಭೀಮಪ್ಪ ಸಂಸಿ ಇವರು ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಮತ್ತು ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಕಬ್ಬಿಣದ ಗೇಟ್ ಅನ್ನು ಮಾಡಿಸಿರುತ್ತಾರೆ. ಅವರಿಗೆ ಶ್ರೀ ಬಸವೇಶ್ವರ ಕಮಿಟಿ ವತಿಯಿಂದ ಸನ್ಮಾನ. ಅದೇ ರೀತಿ
ಶ್ರೀಮತಿ ಗಂಗವ್ವ ಭೀಮಪ್ಪ ಸಂಸ್ಥೆಯವರು ಬೇರೆ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಶ್ರೀಮತಿ ಮಂಜುಳಾ ಮಂಜುನಾಥ್ ದೇವರೆಡ್ಡಿ ಹಾಗೂ ಶ್ರೀಮತಿ ಪ್ರತಿಭಾ ಮಾಂತೇಶ್ ಮುಸ್ತಿಗೇರಿಯವರು ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಬಸವೇಶ್ವರ ಕಮಿಟಿ ವತಿಯಿಂದ ಸನ್ಮಾನ. ನಾಟಕವನ್ನು ಬರೆದಂತ ಶ್ರೀ ಮೊಹಮ್ಮದ್ ಸಾಬ್ ಅಮೀನ್ ಸಾಬ್ ಬಾಗವಾನ್ ಅವರಿಗೆ ಅರ್ಬಾನಿ ಕಲಾ ಸನ್ಮಾನವನ್ನು ಮಾಡಿದಂತ ಮತ್ತು ಮಾಮನ ಗಾಡಿದು ಹೆಂಗ ನಾವು ಮಾಮನ ಗಾಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಆಗಮಿಸಿದಂತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಅತಿಥಿ ಮಹೋದಯರೇ ಹಾಗೂ ನನ್ನ ಸಾಲಾಪುರ ಗ್ರಾಮದ ಗುರು ಹಿರಿಯರೇ ಹಾಗೂ ಅಕ್ಕ ತಂಗಿಯರೇ, ಇಲ್ಲಿವರೆಗೂ ನಮ್ ಸೆಟ್ರು ಎಲ್ಲ ನಾಟಕ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಹಿಂದಿನ ಕಲಾವಿದರು ಅವ್ರದೆಲ್ಲ ನೀವು ನಾಟಕ ನೋಡಿರಿ ಅವ್ರು ಹೆಂಗ್ ಮಾಡ್ತಾರಂತ, ಅದ್ರ ಬಗ್ಗೆ ಎಲ್ಲ ಹೇಳ್ಯಾರ. ನಾ ಏನು ಹೇಳೋದಿಲ್ಲ. ದಯಮಾಡಿ ಆ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ. ಈಗ ತುಂಬಾ ಬಿಸಿಲಿರೋದ್ರಿಂದ ನಮ್ ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ. ಆ ದೇವ್ರು ನಿಮ್ಗೆ ಒಳ್ಳೆ ಮಳೆ ಬೆಳೆ ತಂದು ಎಲ್ಲ ನನ್ನ ರೈತರು ಅಕ್ಕ ತಂಗಿಯರು ಆರೋಗ್ಯವಾಗಿರ್ಲಿ, ಒಳ್ಳೆ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ನಮ್ಮ ಅಣ್ತಮ್ಮಂದಿರಿದ್ದಾರೆ, ಬಹಳ ಜನ ಬಬಲಾದಿ ಅಜ್ಜರ ಶಿಷ್ಯರು ಇದ್ದಾರೆ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಸ್ವಲ್ಪ ನಾ ನಿಮ್ಗೆ ಪೂರ್ತಿ ಕುಡಿಯಕ್ ಬಿಡು ಅಂತ ಅನ್ನೋದಿಲ್ಲ, ಸ್ವಲ್ಪ ಆದ್ರೂ ಕಡಿಮೆ ಮಾಡ್ರಿ. ಯಾಕಂದ್ರೆ ನಾ ಒಬ್ಬ ಹೆಣ್ಮಗಳಾಗಿ ಒಂದ್ ಹೆಣ್ಣಿನ ನೋವು ಏನು ಅಂತ ನಂಗೆ ಗೊತ್ತು. ಈಗ ಇತ್ತಿದ್ಲಾಗೆಲ್ಲ ನೋಡ್ತಿದ್ದೀರಿ, ಸಣ್ಣ ಸಣ್ಣ ವಯಸ್ಸಲ್ಲೇ ನಮ್ ಗಂಡ್ ಮಕ್ಳು ತಮ್ಮ ದೇವರು ಸಾವು ತಾನಾಗ್ಲೇ ಬರ್ಬೇಕು, ತಾವು ತಂದ್ಕೋಬಾರ್ದು. ಸ್ವಲ್ಪ ಆದ್ರೂ ಕಡಿಮೆ ಮಾಡ್ರಿ, ನಮ್ಮ ಹೆಣ್ಮಕ್ಳ ಮ್ಯಾಗ ದಯ ತೋರಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಉದ್ಘಾಟನೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದ ಜೋಕ್ ತರ ಅನ್ಕೋತೀರಿ ಏನೋ ಗೊತ್ತಿಲ್ಲ. ಒಬ್ಬ ನಮ್ಮ ಅಣ್ಣ ಬಂದು ಕಡ್ಡಿ ಕೊರತ್ ಹಚ್ಚಕ್ ಬಂದ. ನಮ್ಮ ಹಿರಿಯರೆಲ್ಲ ಬ್ಯಾಡ ಬೇಡ ಅಂತ ಜಕ್ಕೊಂಡ್ಬಿಟ್ರು. ಯಾಕಂದ್ರ ಉದ್ಘಾಟನೆ ಮಾಡಕ್ ಅವ್ರು ತೋರಿಸ್ಕೊಡ್ತೀನ್ರಿ ಅಂದ. ಅಂದ್ರೆ ಸರಾಯಿ ಕುಡಿದ್ರೆ ಏನಾಗ್ತದ ಅಂತ ಹೇಳ್ತೀನಿ. ಅವ್ರಿಗೆ ಏನು ಪರಿಜ್ಞಾನ ಇರಲಿಲ್ಲ. ದಯಮಾಡಿ ಕುಡಿದನ್ ಕಡಿಮೆ ಮಾಡ್ರಿ, ಎಲ್ಲರೂ ಆರೋಗ್ಯವಾಗಿ ಇರ್ರಿ ಅಂತ ಹೇಳ್ತಾ, ಒಂದ್ ನಾಟಕ ಮಾಡ್ಬೇಕಂದ್ರ ಎಷ್ಟು ಖರ್ಚು ವೆಚ್ಚ ಐತಂತ ನಿಮಗ್ ಗೊತ್ತಿತ್ತು. ಇಲ್ಲಿಗೆ ನಮ್ಮ ಅಣ್ಣ ತಮ್ಮಂದಿರ ಯಾಕಂದ್ರೆ ಎಲ್ಲರೂ ಬಡ್ಚಿ ಜಾತ್ರೆಗೆ ನಾಟಕ ನೋಡಕ್ ಹೋಗ್ತೀವಿ. ಒಂದು ಟಿಕೆಟಿಗೆ 200 ರೂಪಾಯಿ ಕೊಡ್ತೀವಿ. ಇಲ್ಲಿ ಫ್ರೀ ಆಗಿ ನಿಮಗ್ ಮನೋರಂಜನೆ ಕೊಡ್ತಾ ಇದಾರೆ. ದಯಮಾಡಿ ನಿಮಗ ಕೈಲಾದ ಸಹಾಯ ಮಾಡ್ರಿ ಅಂತ ಕೈ ಮುಗಿದು ಕೇಳ್ಕೊತಾ ಮಾತು ಮುಗಿಸ್ತೇನೆ. ದೇವರವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಶ್ರೀ ದುಂಡಪ್ಪ ನಾಗಪ್ಪ ದೇವರೆಡ್ಡಿ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಮಾಜಿ ನಿರ್ದೇಶಕರು ಧನಲಕ್ಷ್ಮಿ ಶುಗರ್ಸ್ ಕಾನ್ಪೇಟಿ ಅವರು ಈ ನಾಟಕವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳ್ಕೊಳ್ತೀನಿ. ಇವತ್ತಿನ ನಮ್ಮ ಸಾಲಾಪುರ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ನಾಟಕ ಸತಿ ಸಾಧ್ವಿ ಶಿರೋಮಣಿ, ಈ ಸುಂದರ ಸಾಮಾಜಿಕ ನಾಟಕವನ್ನು ಬರೆದಂತ ನಮ್ಮ ಮೊಹಮ್ಮದ್ ಬಾಗವಾನ್ ಅವರಿಗೂ ಮತ್ತು ಈ ಅಶೋಕ್ ಯಾದವ್ ಅವರು ಇದ್ರಾಗ ಸೀನಿಯರ್ ಕಲಾವಿದರು, ಭಾಳ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದ, ಕಂಪ್ನಿ ಲೆವೆಲ್ ನಾಟಕ ಮಾಡಿದಂಥ ಎಲ್ಲ ಕಲಾವಿದರು ಇದ್ದಾರೆ ಇದ್ರಾಗ. ಯಾಕಪ್ಪ ಇದ್ರ ಕಲಾವಿದರು ಹಳ್ಳಿ ಮಂದಿ ಕುಡಿಯಾರಪ್ಪ ಅಂತಂದ್ರ, ನಮ್ಮ ಬಾಗವಾಣನ ಕತಿ ಕರ್ನಾಟಕದೊಳಗ ಬೆಳಿದೆ ಅಂತ ಹೇಳಿ
ಈ ಭಾಗವನ್ನ ಬೆಳ್ಸಾಕ ಅಶೋಕಿಗೆ ನಾಟಕ ಇಂಟ್ರೆಸ್ಟ್ ಇಲ್ಲ, ನಾಟಕ ನಮ್ಗೆ ವಯಸ್ಸಾಗಿತ್ತು ಅಂತಂದ್ರು ಭಾಗವನ್ನ ಬೆಳೆಸುವ ಉದ್ದೇಶ ಇಟ್ಕೊಂಡ ಮತ್ತ ಸುರೇಶ್ ಮಾದಾರ, ಅಶೋಕ್ ಪಟ್ಕುರ್ಕಿ ಇವರೆಲ್ಲ ಭಾಳ ಸೀನಿಯರ್ ಕಲಾವಿದರು. ಇಲ್ಲೆಲ್ಲ ಅವ್ರಿಗೆ ಅದಕ್ಕೆ ಅವ್ರು ನಾಟಕ ಕಾಡಾಗಿತ್ತು ಅಂತಂದ್ರು ಈ ಭಾಗವನ್ನ ಸಭೆಗೆ ಈ ನಾಟಕ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲ ತಮ್ಮ ಜಗಳ ಬಿಟ್ಟು ಈ ಕಲಾವಿದನ ಈ ಕವಿನ ಬೆಳೆಸಾಕಂತಾರಂದ್ರ ನಮ್ಮ ಊರಿನವರೆಲ್ಲರೂ ಒಂದ ಆ ಕವಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತ ಎಲ್ಲರೂ ಇವತ್ತು ನಾಟಕ ಒಂದು ಒಳ್ಳೆ ರೀತಿಯಿಂದ ಎಲ್ಲರಿಗೂ ಒಂದು ಚಲೋ ಅನಿಸ್ತಪ್ಪ ಅಂತಂದ್ರ ಆ ನಾಟಕ ಇವತ್ತು ನಮ್ಮ ಊರಿನ ಹೆಸರು ಬೆಳೆದೈತಿ, ಆ ಕವಿ ಒಂದು ಹೆಸರು ಬರ್ತೈತಿ. ಈ ನಮ್ಮ ಹೊಸ ಇವತ್ತು ಹಳೆ ಕಲಾವಿದರು ಹೊಸ ಕಲಾವಿದರು ಕೂಡಿ ಏನ್ ಮಾಡಕತ್ತಾರಲ್ಲ ಅವ್ರಿಗೂ ಒಂದು ಅಭಿಮಾನ ಬರ್ತೈತಿ. ಯಾಕಪ್ಪ ನಮ್ಮ ಕಲಾವಿದರ ಕವಿನ ಬೆಳೆಸಾಕತ್ತೀವಿ ಅನ್ನೋದನ್ನು. ಅದಕ್ಕೆ ಇವತ್ತ ನಮ್ಮ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಎಲ್ಲ ನನ್ನ ಸಾಲಾಪುರ ಅಕ್ಕ ತಂಗಿಯರು ಹಿರಿಯರಿಗೂ ಇವತ್ತ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಬೇರೆ ಎಳೆಯುವ ಟೈಮ್ದಾಗ ಮತ್ತು ಒಂದು ತಿಂಗಳಾಂಡ್ಲೆ ಕಟ್ಟಿಗೆ ಅಡ್ಡಾಡಿದಂತ ನಮ್ಮ ಹಿರಿಯರು ಮತ್ತು ನಮ್ಮ ಬಸವೇಶ್ವರ ಸೇವಾ ಸಮಿತಿಯವರಿಗೂ ಇವತ್ತಿನ ನಮ್ಮ ಎಲ್ಲ ಊರ ಹಿರಿಯರಿಗೂ ಮಿತ್ರರಿಗೂ ವಂದಿಸುತ್ತಾ, ಯಾಕೆ ಏನಪ್ಪ ಅಂತಂದ್ರ ಬಹಳ ಒಂದು ಒಳ್ಳೆಯ ರೀತಿಯಿಂದ ಜಾತ್ರೆಗೆ ಎಲ್ಲರೂ ಸಹಕಾರ ಕೊಟ್ಟರು. ಅದೇ ರೀತಿಯಿಂದ ಈ ನಾಟಕ ಕಲಾವಿದರಿಗೂ ಒಂದು ಸಹಕಾರ ಕೊಟ್ಟು, ಆ ಕವಿಗೂ ಒಂದು ಸಹಕಾರ ಕೊಟ್ಟು ಈ ನಮ್ಮ ಒಂದು ಸಾಲಾಪುರದ ಒಂದು ಹೆಸರು ಉಳಿಸ್ಕೋತಾರ ಅಂತ ಹೇಳಿ ಈ ಕರೆದು ಇಲ್ಲಿ ನನ್ನ ಒಂದು ಅಭಿಮಾನ ಕೊಟ್ಟು ನನ್ನ ಈ ಸ್ಟೇಜಿಗೆ ಕರೆದಂತ ಎಲ್ಲ ನನ್ನ ಕಲಾವಿದರಿಗೂ ನನ್ನ ಊರಿನ ಗಣ್ಯಮಾನ್ಯರಿಗೂ ವಂದಿಸುತ್ತಾ, ಇಲ್ಲಿ ಸ್ಟೇಜ್ ಮೇಲೆ ಕುಂತ ಎಲ್ಲ ನನ್ನ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನಮಸ್ಕರಿಸುತ್ತಾ, ನನ್ನ ಮಾತನಾಡಲಿಕ್ಕೆ ಅನುವು ಮಾಡಿಕೊಂಡ ಎಲ್ಲರೂ ನನ್ನ ಅಭಿಮಾನಿಗಳಿಗೂ ನನ್ನ ನಮಸ್ಕಾರ ಹೇಳುವಂತ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಿತಮಿತವಾಗಿ 2 ಮಾತುಗಳ ತಮ್ಮ ಅನಿಸಿಕೆ ನೀಡಿದಂತ ಶ್ರೀ ದುಂಡಪ್ಪನ ನಾಗಪ್ಪ ದೇವರಡಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕವನ್ನು ಮಾಡಿದಂತ ಕಲಾವಿದರಿಗೆ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ 30,000 ರೂಪಾಯಿಯನ್ನು ಕಾಣಿಕೆ ಕೊಡುತ್ತಾರೆ. ಆ ನಾಟಕದ ಮಾಲಕರು ಬಂದು ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಸವೇಶ್ವರ ಕಮಿಟಿಯ ಪರವಾಗಿ ಇದು ಎಲ್ಲರಿಗೂ ಧನ್ಯವಾದಗಳು. ಕಲಾವಿದರನ್ನು ಪ್ರೋತ್ಸಾಹಿಸುವಂತ ಶ್ರೀ ಬಸವೇಶ್ವರ ಕಮಿಟಿಯವರಿಗೆ ಈ ಊರಿನ ವತಿಯಿಂದ ಹಾಗೂ ಕಲಾವಿದರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ನಿಮಿಷದಲ್ಲಿ ತಮ್ಮ ಭಾಷಣ ಮುಗಿಸಬೇಕಾದಂತ ಶ್ರೀ ಶಿವಾನಂದ ಅಂಕಪಲ್ಲವರು 1-2 ಮಾತು ಹೇಳಬೇಕಂತ ಕೇಳ್ಕೊಳ್ತೇನೆ. ಇವತ್ತ ನಾವು ಏನು ಮಾತಾಡೋದು ಉಳಿದಿಲ್ಲ, ಎಲ್ಲ ಹಿರಿಯರು ಮಾತಾಡ್ಯಾರ. ಈ ಒಂದು ಸಮಾರಂಭಕ್ಕೆ ಎಲ್ಲ ಕಲಾವಿದರು ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದ್ದಾರೆ. ಈ ವರ್ಷದ ವಿಶೇಷ ಏನಪ್ಪಾ ಅಂತಂದ್ರ ಕಲಾ ಪುಸ್ತಕ ನಮ್ಮೂರಲ್ಲೇ ಬಿಡುಗಡೆ ಆಗಿದೆ. ನಮ್ಮ ಕಲಾಕಾರರನ್ನ ಈ ಒಂದು ನಾಟಕವನ್ನು ಮಾಡ್ಯಾರ. ಅದೇ ರೀತಿಯಾಗಿ ಈ ಒಂದು ಜಾತ್ರೆಗೆ ಈ ದಿನ .comದ ಒಂದು ಮಾಧ್ಯಮ ಪ್ರತಿನಿಧಿಗಳಾದಂತ ಸುನೀಲ್ ಹಂಪಣ್ಣ ಅವರು ಆಗಮಿಸಿದ್ದಾರೆ. ಈ ಒಂದು ಜಾತ್ರೆಯ ವಿಶೇಷ, ಅದಕ್ಕಾಗಿ ಎಲ್ಲರಿಗೂ ಸ್ವಾಗತ ಕೋರ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ 2 ಮಾತುಗಳನ್ನು ಮುಗಿಸಿದಂತ ಶ್ರೀ ಶಿವಾನಂದ ಅಂಕಪ್ಪ ಲಗಲಿಯವರಿಗೆ ಧನ್ಯವಾದ. ಶ್ರೀ ಭೀಮಪ್ಪ ಅವರಾದವರು ಬಂದು ಆ ಲೈಟ್ ಅನ್ನು ತೆಗಿಬೇಕೆಂದು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಈಗ ಈ ಒಂದು ನಾಟಕವನ್ನ ರಚನೆ ಮಾಡಿದಂತ ಅವರು ಸುಮಾರು ಒಂದು 50ಕ್ಕಿಂತ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದಂತ ಶ್ರೀಯುತ ಅಶೋಕ್ ಯಾದವ್ ಅವರಿಗೆ ಗಾನವೇಗಿ ಪಂಚಾಕ್ಷರಿ ನಾಟ್ಯ ಸಂಘ ಹೆಬ್ಬಾಳ ಇವರು ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಆ ಸನ್ಮಾನವನ್ನ ನೆರವೇರಿಸಬೇಕು. ಅತಿಥಿ ಮಹೋದಯರು ದಯವಿಟ್ಟು ಇದಕ್ಕೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ನಾಟಕದ ರಚನಾಕಾರರಾದಂತ ಮೊಹಮ್ಮದ್ ಭಗವಾನ್ ಸರ್ ಮತ್ತು ಅಶೋಕ್ ಯಾದವಾಡ್ ಅವರು ಬಂದು ಈ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕಲಾವಿದರನ್ನು ಪ್ರೋತ್ಸಾಹಿಸಲು ಸನ್ಮಾನ ಮಾಡಿದಂತ ಶ್ರೀಯುತರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಉದ್ಘಾಟನೆ
ಅದೇ ರೀತಿಯಾಗಿ ಈ ನಾಟಕವನ್ನು ವೀಕ್ಷಿಸಲು ಆಗಮಿಸಿದಂತ ನಮ್ಮೂರಿನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಂದಿರಿಗೂ ಅವರಿವರನ್ನದೇ